My precious children of God, I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today we are going to meditate about Christmas. ನಾವು ಈ ದಿನ ಕ್ರಿಸ್ಮಸ್ನ ವಿಚಾರವಾಗಿ ಧ್ಯಾನಿಸಲಿದ್ದೇವೆ. On the day of Christmas, the Lord Jesus was born in this world. ಕ್ರಿಸ್ಮಸ್ನ ದಿನದಂದು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದನು. Now we are going to meditate how he was born and why he was born like that and how he will bless us through his birth. ಈಗ ನಾವು ಧ್ಯಾನಿಸಲಿದ್ದೇವೆ ಆತನು ಹೇಗೆ ಜನಿಸಿದನು, ಆ ರೀತಿಯಾಗಿ ಯಾಕೆ ಜನಿಸಿದನು, ಆತನ ಜನನದ ಮೂಲಕ ನಮ್ಮನ್ನು ಹೇಗೆ ಆಶೀರ್ವದಿಸುತ್ತಾನೆ ಎಂದು. In the Bible we read about the birth of Jesus like this. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಜನನದ ಬಗ್ಗೆ ನಾವು ಹೀಗೆ ನೋಡುತ್ತೇವೆ. When Jesus was born in this world, his parents Mary and Joseph wrapped the baby in swaddling clothes and laid him in a manger. ಯೇಸುವು ಈ ಲೋಕದಲ್ಲಿ ಜನಿಸಿದಾಗ ಆತನ ತಂದೆ ತಾಯಿಯರಾದ ಯೋಸೇಫ ಮತ್ತು ಮರಿಯಳು ಆತನನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯಲ್ಲಿ ಮಲಗಿಸಿದರು. Luke 2:7 says so. ಲೂಕ 2:7 ಇದನ್ನು ಹೇಳುತ್ತದೆ. Why he was born in that poor condition? ಯಾಕೆ ಇಂಥ ಬಡ ಸ್ಥಿತಿಯಲ್ಲಿ ಜನಿಸಿದನು? 2 Corinthians chapter 8 verse 9 says like this. 2 ಕೊರಿಂಥ 8:9 ಹೀಗೆ ಹೇಳುತ್ತದೆ. For you know the grace of our Lord Jesus Christ, that though he was rich, yet for your sakes he became poor, that you through his poverty might become rich. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು. For our sakes he became poor, ನಿಮಗೋಸ್ಕರ, ಹೌದು ನಮಗೋಸ್ಕರ ಬಡವನಾದನು, that you through his poverty might become rich. ತನ್ನ ಬಡತನದಿಂದ ನೀವು ಐಶ್ವರ್ಯವಂತರಾಗುವಂತೆ. You may be in a poor condition. ನೀವು ಬಡತನದ ಸ್ಥಿತಿಯಲ್ಲಿರಬಹುದು. Jesus was also like that when he was born in this world. ಯೇಸು ಈ ಲೋಕದಲ್ಲಿ ಜನಿಸಿದಾಗ ಆತನು ಕೂಡ ಇದೇ ಸ್ಥಿತಿಯಲ್ಲಿದ್ದನು. How he became a powerful vessel after that. ನಂತರ ಹೇಗೆ ಆತನು ಉಪಯುಕ್ತವಾದ ಪಾತ್ರೆಯಾದನು ಎಂಬುದಾಗಿ ನೋಡುವ. The Lord Jesus ಕರ್ತನಾದ ಯೇಸುವು will come and stay with you when you really ask him to come and stay with you. ಆತನು ನಿಮ್ಮ ಜೊತೆ ಬಂದು ವಾಸಿಸುವನು ನೀವು ನಿಜವಾಗಿಯೂ ಆತನಿಗಾಗಿ ಹಂಬಲಿಸಿ ಬೇಡಿಕೊಂಡಾಗ. John 14:23 says, if anyone loves me, he will keep my word. ಯೋಹಾನ 14:23 ಹೇಳುತ್ತದೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು. First thing, we have to love him with all our heart. ಮೊದಲನೆಯದಾಗಿ ನಾವು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಪ್ರೀತಿಸಬೇಕು. And we have to read his word. ಆತನ ವಾಕ್ಯವನ್ನು ನಾವು ಓದಬೇಕು. The word of God, Bible. ದೇವರ ವಾಕ್ಯವಿರುವ ಸತ್ಯವೇದವನ್ನು. My friends, how many of you have your own Bible? ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಮಂದಿಯ ಬಳಿ ನಿಮ್ಮದೇ ಆದ ಸತ್ಯವೇದವಿದೆ? As mothers, you have to get everything for your children. Especially, you have to give one Bible to each children. ಹೌದು ತಾಯಂದಿರೇ, ನೀವು ನಿಮ್ಮ ಮಕ್ಕಳಿಗಾಗಿ ಎಲ್ಲವನ್ನೂ ಕೊಂಡುಕೊಳ್ಳಬೇಕು, ಆದರೆ ಪ್ರತಿಯೊಬ್ಬ ಮಗುವಿಗೆ ಸತ್ಯವೇದ ಕೊಡುವುದನ್ನು ಮರೆಯದಿರಿ. And you should be an example to read the Bible before them. ಅವರ ಮುಂದಾಗಿ ನೀವು ಅವರ ಮುಂದೆ ಸತ್ಯವೇದವನ್ನು ಓದಬೇಕು. My mother, I remember the early days, she used to put her specs and early morning she'll keep the Bible and read before us. ನನಗೆ ಇನ್ನೂ ನೆನಪಿದೆ, ನನ್ನ ತಾಯಿ ಮುಂಜಾನೆ ಬೇಗನೆ ತನ್ನ ಕನ್ನಡಕ ಧರಿಸಿಕೊಂಡು ಸತ್ಯವೇದವನ್ನು ನಮ್ಮ ಮುಂದೆ ಓದುತ್ತಿದ್ದರು. If you read the Bible like that, what will happen? My father will love him and we will come to him and make our home with him. ಆ ರೀತಿ ನೀವು ಸತ್ಯವೇದವನ್ನು ಓದುವುದಾದರೆ ಏನಾಗುವುದು? ತಂದೆಯು ಅವರನ್ನು ಪ್ರೀತಿಸುವನು, ನಾನು ತಂದೆಯು ಅವರೊಂದಿಗೆ ವಾಸಿಸುವೆವು. Revelation 3:20 also says the same thing. ಪ್ರಕಟಣೆ 3:20 ಕೂಡ ಇದನ್ನೇ ಹೇಳುತ್ತದೆ. The Bible we read about Martha, Mary and Lazarus. ಸತ್ಯವೇದದಲ್ಲಿ ನಾವು ಮಾರ್ತಾ, ಮರಿಯಳು ಮತ್ತು ಲಾಜರನ ಬಗ್ಗೆ ನೋಡುತ್ತೇವೆ. One brother and two sisters, they loved the Lord so much, that's why the Lord used to come and stay with them very often. ಈ ಒಬ್ಬ ಸಹೋದರ, ಎರಡು ಸಹೋದರಿಯರು ಯೇಸುವನ್ನು ಬಹಳವಾಗಿ ಪ್ರೀತಿಸುತ್ತಾ ಇದ್ದದರಿಂದ ಯೇಸು ಆಗಾಗ್ಗೆ ಅವರ ಬಳಿ ಬಂದು ವಾಸಿಸುತ್ತಿದ್ದನು. When he used to come like that,
Martha will cook the food beautifully. ಹೀಗೆ ಯೇಸುವು ಬರುವಾಗ ಮಾರ್ತಳು ಯಾವಾಗಲೂ ರುಚಿಕರವಾದ ಅಡುಗೆ ಸಿದ್ಧ ಮಾಡುತ್ತಿದ್ದಳು. You know what will Mary do? ಆದರೆ ಮರಿಯಳು ಏನು ಮಾಡುತ್ತಿದ್ದಳು ಗೊತ್ತೇ? She will sit at the feet of Jesus and all the time hearing what he says. ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಆತನು ಏನು ಹೇಳುವನು ಎಂಬುದಾಗಿ ಕೇಳುತ್ತಿದ್ದಳು. So if you read Luke chapter 10 verse 42, the Lord says about Mary, Mary has chosen the good part which will not be taken away. ಲೂಕ 10:32 ವಚನವನ್ನು ಓದುವುದಾದರೆ ಯೇಸುವು ಮರಿಯಳ ಬಗ್ಗೆ ಹೀಗೆ ಹೇಳುತ್ತಾನೆ, ಮರಿಯಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಅವಳಿಂದ ತೆಗೆಯಲ್ಪಡುವುದಿಲ್ಲ. If you read Jeremiah 15:16, ನಾವು ಯೆರೆಮೀಯ 15:16 ವಚನ ಓದುವುದಾದರೆ that verse says like this, ಆ ವಚನವು ಹೀಗೆ ಹೇಳುತ್ತದೆ, your words were found and I ate them, and your word was to me the joy and rejoicing of my heart. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. My friends, if you read the word of God, you should rejoice, and whenever you read the word of God, you should eat them. ನನ್ನ ಪ್ರಿಯ ಸ್ನೇಹಿತರೆ, ನೀವು ವಾಕ್ಯವನ್ನು ಓದುವುದಾದರೆ ಆನಂದಿಸಬೇಕು ಮತ್ತು ವಚನವನ್ನು ಓದುವಾಗೆಲ್ಲ ಅದನ್ನು ಸೇವಿಸಬೇಕು. Then you will feel the presence of God in your home and in your body. ಆಗ ನೀವು ದೇವರ ಪ್ರಸನ್ನತೆಯನ್ನು ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ದೇಹದಲ್ಲಿ ಅನುಭವಿಸುವಿರಿ. And next point we should see that the Lord was called the Prince of Peace when he was born. ಮತ್ತೊಂದು ಅಂಶವನ್ನು ನಾವು ನೋಡುವುದಾದರೆ ಯೇಸುವಿನ ಜನನದಲ್ಲಿ ಆತನನ್ನು ಶಾಂತಿಯ ರಾಜನು ಎಂಬುದಾಗಿ ಕರೆದರು. Isaiah chapter 9 verse 6 says, his name was, one of the names was the Prince of Peace. ಏಷಾಯ 9:6 ವಚನದಲ್ಲಿ ಬರೆದಿರುವಂತೆ ಆತನ ಹೆಸರುಗಳಲ್ಲಿ ಒಂದು ಸಮಾಧಾನದ ಪ್ರಭು. And Psalm 29 verse 11 says, the Lord will bless his people with peace. ಕೀರ್ತನೆಗಳು 29:11 ವಚನ ಹೇಳುತ್ತದೆ, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ಸಮಾಧಾನವನ್ನು ದಯಪಾಲಿಸುವನು. My friends, these days so many people say we don't have peace. ಸ್ನೇಹಿತರೆ, ಈ ದಿನಗಳಲ್ಲಿ ಅನೇಕರು ಹೇಳುತ್ತಾರೆ ನಮಗೆ ಸಮಾಧಾನವಿಲ್ಲ ಎಂದು. Between husband and wife there is no peace, separation. ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಾಧಾನವಿಲ್ಲ, ಪ್ರತ್ಯೇಕತೆ. Children are fighting with each other. ಮಕ್ಕಳೊಳಗೆ ಪರಸ್ಪರ ಜಗಳ. These are the conditions of now today's family life. ಇಂದಿನ ಅನೇಕ ಕುಟುಂಬ ಜೀವಿತಗಳ ಪರಿಸ್ಥಿತಿ ಇದಾಗಿದೆ. But when Jesus comes into your home, you'll have divine peace. ಆದರೆ ಯೇಸುವು ನಿಮ್ಮ ಮನೆಗೆ ಬರುವುದಾದರೆ ದೈವಿಕ ಶಾಂತಿಯನ್ನು ನೀವು ಪಡೆಯುವಿರಿ. Isaiah 26 verse 3 says, ಏಷಾಯ 26:3 ವಚನ ಹೇಳುತ್ತದೆ, you will keep him in perfect peace whose mind is stayed on you. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. Isaiah 53 verse 5 also says, the chastisement for our peace was upon the Lord Jesus Christ. ಏಷಾಯ 53:5 ವಚನವು ಹೇಳುತ್ತದೆ, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಯೇಸುವು ಅನುಭವಿಸಿದನು. Look to the cross. ಕ್ರೂಜೆಯನ್ನು ದೃಷ್ಟಿಸಿರಿ. When you have problems amongst you, ನಿಮ್ಮಲ್ಲಿ ತೊಂದರೆಗಳು ಇರಬಹುದು, don't fight with each other. ಪರಸ್ಪರ ಜಗಳವಾಡದಿರಿ, Kneel down ಮೊಣಕಾಲೂರಿರಿ, and look to the cross. ಕ್ರೂಜೆಯನ್ನು ನೋಡಿರಿ. The Lord ಕರ್ತನು will give you his divine peace immediately. ತನ್ನ ದೈವಿಕ ಸಮಾಧಾನವನ್ನು ನಿಮಗೆ ಕೂಡಲೇ ದಯಪಾಲಿಸುವನು. This is what happens when you enjoy Christmas. ನೀವು ಕ್ರಿಸ್ಮಸ್ ಅನ್ನು ಆನಂದಿಸುವಾಗ ಇದು ಆಗುವುದು. Next blessing we receive is the divine love will come into your soul. ಮತ್ತೊಂದು ಆಶೀರ್ವಾದ ಏನು ಎಂಬುದಾಗಿ ನೋಡುವುದಾದರೆ ದೈವಿಕ ಪ್ರೀತಿಯು ನಿಮ್ಮ ಆತ್ಮದಲ್ಲಿ ಬರುವುದು. Isaiah 63 verse 9 says, in his love and in his pity he redeemed them. ಏಷಾಯ 63:9 ವಚನವು ಹೀಗೆ ಹೇಳುತ್ತದೆ, ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು. Because of you he suffered on the cross. ನಿಮಗೋಸ್ಕರ ಆತನು ಕ್ರೂಜಿಯಲ್ಲಿ ನೋವನ್ನು ಅನುಭವಿಸಿದನು. He suffered so much on the cross from head to foot. ತಲೆಯಿಂದ ಕಾಲಿನವರೆಗೂ ಕ್ರೂಜಿಯಲ್ಲಿ ನೋವನ್ನು ಅನುಭವಿಸಿದನು. So when you look at the cross you will have peace. ಆದ್ದರಿಂದ ಕ್ರೂಜಿಯನ್ನು ನೋಡುವಾಗ ಸಮಾಧಾನ ದೊರೆಯುವುದು. Cling on to him. ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. Ask him to come into your soul. ನಿಮ್ಮ ಆತ್ಮದೊಳಗೆ ಬರುವಂತೆ ಕೇಳಿಕೊಳ್ಳಿರಿ. Into your body. ದೇಹದೊಳಗೆ And into your home. ನಿಮ್ಮ ಮನೆಯೊಳಗೆ. When Jesus comes and stays in your home, you'll have peace.
ಯೇಸುವು ಬಂದು ಮನೆಯೊಳಗೆ ವಾಸಿಸುವಾಗ ಸಮಾಧಾನವು ಬರುವುದು. The Bible says the peace that passeth all understanding will come. ಸತ್ಯವೇದ ಹೇಳುತ್ತದೆ, ಎಲ್ಲಾ ಗ್ರಹಿಕೆಯನ್ನು ಮೀರುವ ದೈವಿಕ ಶಾಂತಿಯು ಬರುವುದು. Hallelujah. ಹಾಲೆಲೂಯಾ. What a great thing it is. ಎಂತ ದೊಡ್ಡ ವಿಚಾರವಿದು. In the Bible, if you read Acts 9th chapter, we read about a man called Saul. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯವನ್ನು ಓದುವುದಾದರೆ ನಾವು ಸೌಲನ ಬಗ್ಗೆ ನೋಡುತ್ತೇವೆ. He was a vessel of wrath. ಅವನು ನಾಶನದ ಪಾತ್ರೆಯಾಗಿದ್ದನು. He was doing everything against God, Lord Jesus Christ. ಯೇಸು ಕ್ರಿಸ್ತನ ವಿರೋಧವಾಗಿ ಎಲ್ಲವನ್ನೂ ಮಾಡುತ್ತಿದ್ದನು. He killed all the people who wanted to follow Jesus. ಯೇಸುವನ್ನು ಹಿಂಬಾಲಿಸುವವರನ್ನು ಅವನು ಕೊಲ್ಲುತ್ತಿದ್ದನು. Yes, he was a vessel of wrath. ಹೌದು, ಅವನು ನಾಶನದ ಪಾತ್ರೆಯಾಗಿದ್ದನು. Jesus with all his love came to him. ಯೇಸು ತನ್ನ ಅಪಾರವಾದ ಪ್ರೀತಿಯಿಂದ ಅವನ ಮುಂದೆ ಬಂದನು. He called his name ಅವನ ಹೆಸರಿಡಿದು ಕರೆದನು. and spoke to him ಅವನೊಂದಿಗೆ ಮಾತಾಡಿದನು. and made him a vessel of mercy. ಅವನನ್ನು ಕರುಣೆಯ ಪಾತ್ರೆಯನ್ನಾಗಿ ಪರಿವರ್ತಿಸಿದನು ಎಂಬುದಾಗಿ ನೋಡುತ್ತೇವೆ. That's what we read in Romans chapter 9 verse 23. ಇದನ್ನೇ ನಾವು ರೋಮಾಪುರ 9:23 ನೋಡುತ್ತೇವೆ. Yes, my friends, when Jesus comes into your home, you will have divine love. ಹೌದು ಪ್ರಿಯ ಸ್ನೇಹಿತರೆ, ಯೇಸುವು ನಿಮ್ಮ ಮನೆಯೊಳಗೆ ಬರುವಾಗ ದೈವಿಕ ಪ್ರೀತಿ ಬರುವುದು. Hallelujah. ಹಾಲೆಲೂಯಾ. 1 Corinthians 13:10 says, 1 ಕೊರಿಂಥ 13:10 ಹೇಳುತ್ತದೆ, when that which is perfect has come, then that which is in part will be done away. ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. You can be filled with the power of God ನೀವು ದೇವರ ಬಲದಿಂದ ತುಂಬಲ್ಪಡಬಹುದು when you receive the love of God. ದೇವರ ಪ್ರೀತಿಯನ್ನು ನೀವು ಪಡೆದಾಗ. This is what Christmas. ಇದೇ ಕ್ರಿಸ್ಮಸ್ ಆಗಿದೆ. Are you experiencing this love? ಈ ಪ್ರೀತಿಯನ್ನು ನೀವು ಅನುಭವಿಸುತ್ತಿದ್ದೀರೋ? And next, what will happen when Jesus comes into you? ಯೇಸುವು ನಿಮ್ಮೊಳಗೆ ಬರುವಾಗ ಬೇರೆ ಏನಾಗುವುದು? You will receive miracles. ಅದ್ಭುತವನ್ನು ನೀವು ಪಡೆದುಕೊಳ್ಳುವಿರಿ. Power will come upon you all. ಬಲವು ನಿಮ್ಮೊಳಗೆ ಬರುವುದು. The power of God. ದೇವರ ಬಲ. Luke chapter 1 verse 49 says, ಲೂಕ 1:49 ಹೇಳುತ್ತದೆ, for he who is mighty has come, he will do great things for you. ಶಕ್ತನಾಗಿರುವಾತನು ನಿಮಗೆ ದೊಡ್ಡ ಉಪಕಾರಗಳನ್ನು ಮಾಡುವನು. He will do great things for you. ದೊಡ್ಡ ಉಪಕಾರಗಳನ್ನು ಮಾಡುವನು. Hallelujah. ಹಾಲೆಲೂಯಾ. Zephaniah 3:17 says, ಚೆಫನ್ಯ 3:17 ಹೇಳುತ್ತದೆ, the Lord God is in your midst is the mighty God. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ. If you read Matthew chapter 8 verses 14 and 15, ಮತ್ತಾಯ 8:14-15 one day Jesus went along with Peter to his home. ಒಮ್ಮೆ ಯೇಸು ಪೇತ್ರನ ಸಂಗಡ ಅವನ ಮನೆಗೆ ಹೋದನು. Peter was following Jesus Christ. ಪೇತ್ರನು ಯೇಸುವನ್ನು ಹಿಂಬಾಲಿಸುತ್ತಿದ್ದನು. And when they went there, they saw the mother-in-law of Peter was so sick and she was lying in the bed. ಯೇಸು ಅಲ್ಲಿಗೆ ಹೋದಾಗ ಪೇತ್ರನ ಅತ್ತೆ ಅಸ್ವಸ್ಥಳಾಗಿ ಮಂಚದಲ್ಲಿ ಮಲಗಿರುವುದನ್ನು ನೋಡಿದನು. When they told him about her sickness, immediately Jesus went near her and touched her, and the miracle happened. ಆಕೆಯ ಅನಾರೋಗ್ಯದ ಬಗ್ಗೆ ಆತನಿಗೆ ತಿಳಿಸಲ್ಪಟ್ಟಾಗ ಆತನು ಆಕೆಯ ಬಳಿಗೆ ಹೋಗಿ ಮುಟ್ಟಿದನು. ಕೂಡಲೇ ಅದ್ಭುತ ನಡೆಯಿತು. She got up immediately and the power of God filled her and she was able to do everything whatever she has to do. ಕೂಡಲೇ ಆಕೆ ಎದ್ದು ದೇವರ ಬಲವು ಆಕೆಯನ್ನು ತುಂಬಿಕೊಂಡಿತು. ಆಕೆಯು ಮಾಡಬೇಕಾದದನ್ನೆಲ್ಲ ಮಾಡಿದಳು. And Luke 8:41 also there was a miracle when he entered her house. ಲೂಕ 8:41 ಯೇಸು ಮನೆಗೆ ಪ್ರವೇಶಿಸಿದಾಗ ಅದ್ಭುತವಾಯಿತು. There was a man called Jairus. ಯಾಯೀರನೆಂಬ ಮನುಷ್ಯನಿದ್ದನು. His daughter was about to die. ಅವನ ಮಗಳು ಸಾಯುವುದಕ್ಕಿದ್ದಳು. And the people said, she is already dead, so you need not trouble the master. ಅವನ ಜನರು ಬಂದು ಹೇಳಿದರು, ಸ್ವಾಮಿಯನ್ನು ತೊಂದರೆಪಡಿಸಬೇಡ, ನಿನ್ನ ಮಗಳು ಸತ್ತಿದ್ದಾಳೆ ಅಂದರು. But Jesus knew that his power will touch the girl and she will get up with new life. ಯೇಸುವಿಗೆ ತಿಳಿದಿತ್ತು, ತನ್ನ ಬಲವು ಆಕೆಯನ್ನು ಮುಟ್ಟುವಾಗ ಆಕೆ ಎದ್ದು ನೂತನ ಜೀವಿತ ಪಡೆಯುವಳು ಎಂದು. Luke 8:51-55 we read how the Lord raised her up alive. ಲೂಕ 8:51-55 ನಾವು ನೋಡುತ್ತೇವೆ ಯೇಸು ಆಕೆಯನ್ನು ಹೇಗೆ ಎಬ್ಬಿಸಿದನು ಎಂದು. Yes, God will raise you up also with all his power even today. ಹೌದು, ಇಂದೂ ಕೂಡ ಯೇಸುವು ನಿಮ್ಮನ್ನು ತನ್ನ ಬಲದಿಂದ ಎಬ್ಬಿಸಬಲ್ಲನು. Christmas means power. ಕ್ರಿಸ್ಮಸ್ ಅಂದರೆ ಬಲ. What a great thing it is, my children. ನನ್ನ ಮಕ್ಕಳೇ, ಎಷ್ಟು ದೊಡ್ಡ ವಿಚಾರವಿದು. Yes, when Jesus is
in our house, when He is born in our house, in our mind, in our body, you will be renewed. ಯೇಸು ನಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ ಜನಿಸುವಾಗ ನಾವು ನೂತನವಾಗುತ್ತೇವೆ. The power of God will be upon all of us. ದೇವರ ಬಲವು ನಮ್ಮೆಲ್ಲರ ಮೇಲೆ ಇಳಿದು ಬರುವುದು. We will have the joy of the Lord. ದೇವರ ಆನಂದವನ್ನು ಪಡೆಯುವೆವು. All our sorrows will be gone forever. ನಮ್ಮ ದುಃಖವೆಲ್ಲವೂ ಹೊರಟು ಹೋಗುವುದು. Hallelujah. ಹಾಲೆಲೂಯಾ. Are you going through sorrows? ನೀವು ದುಃಖದಲ್ಲಿದ್ದೀರೋ? Fear not. ಭಯಪಡದಿರಿ. Enjoy the real Christmas. ನಿಜವಾದ ಕ್ರಿಸ್ಮಸ್ ಅನ್ನು ಆನಂದಿಸಿರಿ. Ask the Lord to come into your house. ನಿಮ್ಮ ಮನೆಗೆ ಬರುವುದಕ್ಕಾಗಿ ಯೇಸುವನ್ನು ಬೇಡಿಕೊಳ್ಳಿರಿ. As a family, gather together and look to the Lord and tell Him, Lord, without you we cannot do anything. ಕುಟುಂಬವಾಗಿ ನೀವೆಲ್ಲರೂ ಸೇರಿ ಬಂದು ಹೇಳಿರಿ, ಯೇಸುವೆ ನೀನಿಲ್ಲದೆ ಏನು ಮಾಡಲಾರೆವು. Save every one of us. ನಮ್ಮೆಲ್ಲರನ್ನು ರಕ್ಷಿಸು ಅನ್ನಿರಿ. We are all sinners, Father. ನಾವೆಲ್ಲರೂ ಪಾಪಿಗಳು ತಂದೆಯೇ. You gave your life on the cross just for us. ನಮಗೋಸ್ಕರ ನಿನ್ನ ಪ್ರಾಣವನ್ನು ಆ ಕ್ರೂಜೆಯಲ್ಲಿ ಕೊಟ್ಟಿ. Because you came into this world, you gave your life on the cross, and we can receive the power of God and be blessed with salvation. ನೀನು ಈ ಲೋಕಕ್ಕೆ ಬಂದು ನಿನ್ನ ಪ್ರಾಣವನ್ನು ಕೊಡುವ ಮೂಲಕ ನಾವು ರಕ್ಷಣೆಯನ್ನು, ನಿನ್ನ ಬಲವನ್ನು ಹೊಂದುವಂತೆ ಮಾಡಿದಿ. Every one of you should be saved. ಪ್ರತಿಯೊಬ್ಬರೂ ಕೂಡ ರಕ್ಷಿಸಲ್ಪಡಬೇಕು. The devil wants you to be in the darkness. ಸೈತಾನನು ನೀವು ಅಂಧಕಾರದಲ್ಲಿರಬೇಕೆಂದು ಬಯಸುತ್ತಾನೆ. When we look to Jesus, ಆದರೆ ಯೇಸುವನ್ನು ನೋಡುವಾಗ, when you welcome Him with all your heart, ಸಂಪೂರ್ಣ ಮನಸ್ಸಿನಿಂದ ಆಹ್ವಾನಿಸುವಾಗ, you will enjoy Christmas every day. ಪ್ರತಿದಿನ ಕ್ರಿಸ್ಮಸ್ನ ಆನಂದ. Christ will be in our home. ನಿಮ್ಮ ಮನೆಯಲ್ಲಿ ಯೇಸುವು ಇರುವನು. You will be surrounded with peace and joy. ಸಮಾಧಾನ, ಆನಂದದಿಂದ ಆವರಿಸಲ್ಪಡುವಿರಿ. All your blessings will be around you all the time whenever you need Him. ಆಶೀರ್ವಾದಗಳು ನಿಮ್ಮನ್ನು ಸುತ್ತುವರಿದಿರುವವು, ನೀವು ಯಾವಾಗೆಲ್ಲ ಆತನನ್ನು ಬಯಸುವಿರೋ. My friends, enjoy real Christmas. ಪ್ರಿಯ ಸ್ನೇಹಿತರೆ, ನಿಜವಾದ ಕ್ರಿಸ್ಮಸ್ ಅನ್ನು ಆನಂದಿಸಿರಿ. Receive all God's abundant blessings. ದೇವರ ಹೇರಳವಾದ ಆಶೀರ್ವಾದಗಳನ್ನು ಪಡೆಯಿರಿ. Now we are going to pray. ನಾವು ಈಗ ಪ್ರಾರ್ಥಿಸಲಿದ್ದೇವೆ. This Christmas will be a special Christmas. ಇದೊಂದು ವಿಶೇಷವಾದ ಕ್ರಿಸ್ಮಸ್ ಆಗಲಿದೆ. Shall we pray together? ನಾವು ಒಟ್ಟಾಗಿ ಪ್ರಾರ್ಥಿಸುವ. Our precious Heavenly Father, ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, thank you, Lord, for all the blessings you give us when you come into our home. ನೀನು ನಮ್ಮ ಮನೆಗೆ ಬರುವಾಗ ನೀನು ಕೊಡುವ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. You are providing so many blessings, oh Father. ನೀನು ಅನೇಕ ಆಶೀರ್ವಾದಗಳನ್ನು ನೀಡುವಾತನು ತಂದೆಯೇ. Thank you for the salvation you are providing. ನೀನು ಕೊಟ್ಟಂತಹ ರಕ್ಷಣೆಗಾಗಿ ನಿನಗೆ ಸ್ತೋತ್ರ. Touch all the hearts who are praying for this salvation. ಯಾರೆಲ್ಲ ರಕ್ಷಣೆಗಾಗಿ ಬೇಡುತ್ತಿದ್ದಾರೋ ಅವರ ಹೃದಯಗಳನ್ನು ಮುಟ್ಟು. Those who are in darkness, bring them out of darkness and let them enter into the joy of salvation. ಯಾರೆಲ್ಲ ಅಂಧಕಾರದಲ್ಲಿದ್ದಾರೋ ಅವರನ್ನು ಅದರಿಂದ ಹೊರಗೆ ತಂದು ರಕ್ಷಣಾನಂದ ದಯಪಾಲಿಸು. Fill them, Lord, with your love. ಕರ್ತನೇ, ನಿನ್ನ ಪ್ರೀತಿಯಿಂದ ಅವರನ್ನು ತುಂಬು. You are a very loving Father. ನೀನು ಪ್ರೀತಿಸುವ ತಂದೆಯಾಗಿದ್ದಿ. Whoever wants your love, Father, supply your divine love even now and let them receive God's abundant love in their lives. ಯಾರಿಗೆಲ್ಲ ನಿನ್ನ ಪ್ರೀತಿ ಬೇಕೋ, ನಿನ್ನ ದೈವಿಕ ಪ್ರೀತಿ ದಯಪಾಲಿಸು. ಅವರು ತಮ್ಮ ಜೀವಿತದಲ್ಲಿ ನಿನ್ನ ಹೇರಳವಾದ ಪ್ರೀತಿಯನ್ನು ಪಡೆಯಲಿ. Those who are shedding tears because of various problems in their family life, Lord, bring them out of such life. ಯಾರೆಲ್ಲ ತಮ್ಮ ಕುಟುಂಬದಲ್ಲಿರುವ ತೊಂದರೆಗಳಿಂದಾಗಿ ಕಣ್ಣೀರಿಡುತ್ತಿದ್ದಾರೋ ಅಂತ ಜೀವಿತದಿಂದ ಅವರನ್ನು ಹೊರಗೆ ತಾ. Enter into their homes, enter their body and give them your salvation and your joy, Father. ತಂದೆಯೇ, ಅವರ ಮನೆಯನ್ನು, ಅವರ ದೇಹವನ್ನು ಪ್ರವೇಶಿಸುವ ಮೂಲಕ ಅವರಿಗೆ ರಕ್ಷಣೆಯನ್ನು, ಆನಂದವನ್ನು ದಯಪಾಲಿಸು. They may be in darkness. ಅವರು ಅಂಧಕಾರದಲ್ಲಿರಬಹುದು. Bring them out of darkness. ಅಂಧಕಾರದಿಂದ ಅವರನ್ನು ಹೊರಗೆ ತಾ ದೇವರೇ. Let there be light. ಬೆಳಕಾಗಲಿ. Because of your presence, O Father. ನಿನ್ನ ಪ್ರಸನ್ನತೆಯಿಂದಾಗಿ Enter into each and every home. ಪ್ರತಿ ಮನೆಯನ್ನು ನೀನು ಪ್ರವೇಶಿಸು. Enter, Father. ಪ್ರವೇಶಿಸು ತಂದೆಯೇ. Enter into the hearts of your people. ನಿನ್ನ ಜನರ ಹೃದಯವನ್ನು ಪ್ರವೇಶಿಸು. Let them be saved by the power of God. ನಿನ್ನ ಬಲದಿಂದ ಅವರು ರಕ್ಷಣೆಯನ್ನು ಹೊಂದಲಿ. As you enter into their homes, as you are born into their hearts, let them receive all these abundant blessings, O Father. ನೀನು ಅವರ ಮನೆಯನ್ನು, ಅವರ ಹೃದಯವನ್ನು ಪ್ರವೇಶಿಸುವಾಗ ಅವರು ಹೇರಳವಾಗಿ ಆಶೀರ್ವದಿಸಲ್ಪಡಲಿ. Thank you for your love. ನಿನ್ನ ಪ್ರೀತಿಗಾಗಿ ಸ್ತೋತ್ರ ದೇವರೇ. Thank you for the joy you are giving it to your people right now. ನೀನು ನಿನ್ನ ಜನರಿಗಾಗಿ ಕೊಡುವ ಆನಂದಕ್ಕಾಗಿ ಸ್ತೋತ್ರ. In Jesus' mighty name we pray. ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.